ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಸುತ್ತಮುತ್ತ ಇರುವ ಅನೇಕ ಸಸ್ಯಗಳು ನಮಗೆ ಗೊತ್ತಿಲ್ಲದೆ ದೊಡ್ಡ ಔಷಧಿ ಆಗಿವೆ. ಇವತ್ತು ನಾವು ತಿಳಿಯೋದು ಹಳದಿ ಹೂವಿನ ಅಕೇಶಿಯ ಸಸ್ಯದ ಬಗ್ಗೆ. ಇದನ್ನು ಸಾಮಾನ್ಯವಾಗಿ ತಂಗಡಿ ಹೂ ಎಂದು ಸಹ ಕರೆಯುತ್ತಾರೆ. ಇದು ಬಿಸಿಲು ಪ್ರದೇಶಗಳಲ್ಲಿ, ಹೊಲಗಳ ಅಂಚುಗಳಲ್ಲಿ ಮತ್ತು ರಸ್ತೆ ಬದಿಯಲ್ಲಿ ಸುಲಭವಾಗಿ ಬೆಳೆಯುವ ಒಂದು ಗಿಡ. ಇದರ ಹಳದಿ ಬಣ್ಣದ ಹೂಗಳು ತುಂಬಾ ಸುಂದರವಾಗಿದ್ದು ಅದೇ ಸಮಯದಲ್ಲಿ ಅನೇಕ ಔಷಧಿ ಗುಣಗಳನ್ನು ಹೊಂದಿವೆ. ಈ ಸಸ್ಯದ ಹೂಗಳು, ಎಲೆಗಳು, ಬೇರು ಮತ್ತು ಬೀಜಗಳನ್ನು ಔಷಧಿಯಾಗಿ ಬಳಸುತ್ತಾರೆ. ಇದರಲ್ಲಿರುವ ನೈಸರ್ಗಿಕ ರಾಸಾಯನಿಕಗಳು ದೇಹದ ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಈ ಸಸ್ಯದ ಪ್ರಮುಖ ಲಾಭವೆಂದರೆ ಶುಗರ್ ನಿಯಂತ್ರಣ ಮಾಡುವುದು. ಡಯಾಬಿಟಿಸ್ ಇರುವವರಿಗೆ ಇದು ಬಹಳ ಉಪಯೋಗವಾಗಿದೆ. ಈ ಗಿಡದ ಹೂಗಳು ಅಥವಾ ಎಲೆಗಳನ್ನು ತೆಗೆದುಕೊಂಡು ನೀರಿನಲ್ಲಿ 10 ರಿಂದ 15 ನಿಮಿಷ ಕುದಿಸಿ ಬಿಸಿ ಆಗಿರುವಾಗಲೇ ಕುಡಿಯಬೇಕು. ಈ ರೀತಿ ವಾರಕ್ಕೆ 2 ರಿಂದ 3 ಬಾರಿ ಸೇವಿಸಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇದು ದೇಹದ ಮೆಟಬಾಲಿಸಂ ಸುಧಾರಿಸಲು ಸಹ ಸಹಾಯ ಮಾಡುತ್ತದೆ. ಚರ್ಮದ ಆರೋಗ್ಯಕ್ಕೆ ಇದು ತುಂಬಾ ಉಪಯೋಗವಾಗಿದೆ. ಇದರ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿದರೆ ಮೊಡವೆಗಳು ಮತ್ತು ಚರ್ಮದ ಸೋಂಕುಗಳು ಕಡಿಮೆ ಆಗುತ್ತವೆ. ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಚರ್ಮವನ್ನು ರಕ್ಷಿಸುತ್ತವೆ. ಬೇಸಿಗೆ ಸಮಯದಲ್ಲಿ ತಂಗಡಿ ಸಸ್ಯದ ಹೂಗಳನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ನೀರು ಅಥವಾ ಹಾಲಿನಲ್ಲಿ ಮಿಶ್ರಣ ಮಾಡಿ ಕುಡಿಯುವುದರಿಂದ ದೇಹ ತಂಪಾಗಿ ದೇಹದ ಉಷ್ಣತೆ ಕಡಿಮೆ ಆಗುತ್ತದೆ. ತಂಗಡಿ ಸಸ್ಯ ಹೊಟ್ಟೆ ಶುದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಗ್ಯಾಸ್, ಅಸಿಡಿಟಿ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ದೇಹದೊಳಗಿನ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹ ಸಹಾಯ ಮಾಡುತ್ತದೆ. ತಂಗಡಿ ಸಸ್ಯದ ಒಣ ಹೂಗಳನ್ನು ತೆಗೆದುಕೊಂಡು ಹರ್ಬಲ್ ಟೀ ತಯಾರಿಸಿಕೊಂಡು ಕುಡಿಯಬಹುದು. ಇದು ಮೂತ್ರಪಿಂಡ ಮತ್ತು ಮೂತ್ರ ಸಮಸ್ಯೆಗಳಿಗೆ ಉಪಯುಕ್ತವಾಗುತ್ತದೆ. ಇದು ದೇಹವನ್ನು ಡೆಟಾಕ್ಸ್ ಮಾಡಿ ಮೂತ್ರಪಿಂಡದ ಕಾರ್ಯಾಚರಣೆಗೆ ಸಹಾಯ ಮಾಡುತ್ತದೆ. ತಂಗಡಿ ಸಸ್ಯ ದೇಹದ ರಕ್ತವನ್ನು ಶುದ್ಧೀಕರಣ ಮಾಡಿ ಚರ್ಮದ ಆರೋಗ್ಯ ಸುಧಾರಿಸುತ್ತದೆ. ನಿಯಮಿತವಾಗಿ ಬಳಸಿದರೆ ದೇಹಕ್ಕೆ ಶಕ್ತಿ ನೀಡಿ ದೇಹದ ದೌರ್ಬಲ್ಯ ಕಡಿಮೆ ಮಾಡುತ್ತದೆ. ಇದಾಗಿತ್ತು ಇವತ್ತಿನ ಔಷಧಿ ಗುಣವುಳ್ಳ ಸಸ್ಯದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಔಷಧಿ ಗುಣವುಳ್ಳ ಸಸ್ಯದ ಮಾಹಿತಿಗಾಗಿ ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.